ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು 6th ಸ್ಟ್ಯಾಂಡರ್ಡ್ ಯೂನಿಟ್ 2 ಪ್ರೂವ್ಸ್ ದ ಸ್ಕಾಲರ್ಸ್ ಮದರ್ ಟಂಗ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಿಫೋರ್ ಗೋಯಿಂಗ್ ಟು ದ ಲೆಸನ್ ಪ್ರಿಪರೇಟರಿ ಆ್ಯಕ್ಟಿವಿಟಿ ಅಂತಿದೆ. ಇದು ರಿಡಲ್ಸ್. ಈ ರಿಡಲ್ಸ್ಗೆ ಆನ್ಸರ್ಸ್ ಎಲ್ಲ ಲಾಸ್ಟಲ್ಲಿ ಲೆಸನ್ ಎಂಡಲ್ಲಿ ಕೊಟ್ಟಿದೆ. ಓಕೆ, ಅದನ್ನು ನಾನು ಅರ್ಥ ಹೇಳ್ಬಿಡ್ತೀನಿ. ವಾಟ್ ಈಸ್ ದ ಲಾಂಗೆಸ್ಟ್ ವರ್ಡ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಉದ್ದವಾಗಿರೋ ಪದ ಯಾವುದು? ವಾಟ್ ಸ್ಟಾರ್ಟ್ಸ್ ವಿತ್ ಪಿ, ಎಂಡ್ಸ್ ವಿತ್ ಇ ಆ್ಯಂಡ್ ಹ್ಯಾಸ್ ಮಿಲಿಯನ್ಸ್ ಆಫ್ ಲೆಟರ್. ಪಿಯಿಂದ ಸ್ಟಾರ್ಟ್ ಆಗುತ್ತೆ, ಇಯಿಂದ ಎಂಡ್ ಆಗುತ್ತೆ, ಮಧ್ಯ ತುಂಬ ಲೆಟರ್ಸ್ ಇರುತ್ತೆ. ಪೋಸ್ಟ್ ಆಫೀಸ್ ಹೇಳ್ಬೋದಲ್ವಾ? ಓಕೆ, ಅದು ಲೆಟರ್ಸ್ ತಾನೇ ಪೋಸ್ಟ್ ಆಫೀಸ್. ಆ ಥರ ಡೀಟೇಲ್ಸ್ ಇದು. ನೆಕ್ಸ್ಟ್, ವಾಟ್ ವರ್ಡ್ ಬಿಗಿನ್ಸ್ ವಿತ್ ಇ, ಎಂಡ್ಸ್ ವಿತ್ ಇ ಆ್ಯಂಡ್ ಹ್ಯಾಸ್ 1 ಲೆಟರ್. ಯಾವುದೋ 1 ಲೆಟರ್ ಮಧ್ಯ ಈ ಮುಂದೆ ಸ್ಟಾರ್ಟಿಂಗು ಇ ಇರಬೇಕು, ಲಾಸ್ಟಲ್ಲೂ ಇ ಇರಬೇಕು. ಐ ಆಗುತ್ತೆ, ಇ ಬೈ ಐ. ಯಾವುದಿದೆಯೋ ಯಾವುದೋ ಆಗ್ಬೋದು. ಉತ್ತರ ಕೊಟ್ಟಿದೆ ಕೊನೆಯಲ್ಲಿ, ಪಾಠದ ಕೊನೆಯಲ್ಲಿ. ವಿಚ್ ಪಿಲ್ಲರ್ ಕೀಪ್ ಸ್ಕ್ರಾಲಿಂಗ್ ಆಲ್ ದ ಟೈಮ್? ಕ್ಯಾಟರ್ ಪಿಲ್ಲರ್ ಅಂತ. ವಾಟ್ ಹ್ಯಾಸ್ ಸೈಜ್ ಆ್ಯಂಡ್ ಶೇಪ್ ಬಟ್ ನೋ ವೆಯ್ಟ್? ನೋಡಿ ಅದರಲ್ಲಿ. ವಿಚ್ ಸನ್ ಮೇ ಪ್ರೂವ್ ಡೇಂಜರಸ್? ವಿಚ್ ಸನ್? ಪಾಯ್ಸನ್. ವಾಟ್ ಕೆನಾಟ್ ಮೂವ್ ಆರ್ ವಾಕ್ ಬಟ್ ಕ್ಯಾನ್ ಗೋ ಫ್ರಮ್ ಒನ್ ಪ್ಲೇಸ್ ಟು ಪ್ಲೇಸ್? ಶ್ಯಾಡೋ. ಅದು ಇರಬೇಕು ನೋಡಿ. ವಿಚ್ ಲೆಟರ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್ ಆಲ್ವೇಸ್ ಆಸ್ಕ್ ಎ ಕ್ವೆಶ್ಚನ್? ವೈ ಅಲ್ವಾ? ಇಟ್ ಆಸ್ಕ್ ಎ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಪಜಲ್ ಆಯಿತು. ರೀಡ್ ಆ್ಯಂಡ್ ಎಂಜಾಯ್. ನಾವು ಇದನ್ನು ಓದಿ. ಒನ್ ಡೇ ಅಕ್ಬರ್ ಡ್ರೂ ಎ ಲೈನ್ ವಿತ್ ಹಿಸ್ ರಾಯಲ್ ಹ್ಯಾಂಡ್ ಆನ್ ದ ಫ್ಲೋರ್ ಆನ್ ದ ಓಪನ್ ಕೋರ್ಟ್ and commanded, make this line shorter but don't by any means erase any part of it. ಒಂದಿನ ಅಕ್ಬರ್ ಏನು ಮಾಡಿದ್ರು, ಕೋರ್ಟಲ್ಲಿ ಒಂದು ನ್ಯೂ ಲೈನ್ನ, ಒಂದು ಹೊಸ ಲೈನ್ನ ಡ್ರಾ ಮಾಡಿಬಿಟ್ಟು ಕೈಯಿಂದ ಫ್ಲೋರ್ ಮೇಲೆ, ಆಮೇಲೆ ಹೇಳ್ತಾರೆ ಇದನ್ನು ಚಿಕ್ಕದು ಮಾಡಬೇಕು, ಆದರೆ ಅಳಿಸ್ಬಾರ್ದು. ಯಾರು ಅಳಿಸ್ತೇನೆ ಇದನ್ನು ಚಿಕ್ಕದು ಮಾಡಬೇಕು, ಯಾರು ಮಾಡ್ತೀರಾ ಅಂತ ಹೇಳ್ತಾರೆ. ಅದು ಎವ್ರಿ ಒನ್ ವಾಸ್ ಸ್ಟಂಪ್ಡ್ ಬೈ ದಿಸ್ ಪರ್ಸನ್. ವೆನ್ ಇಟ್ ವಾಸ್ ಬೀರ್ಬಲ್ಸ್ ಟರ್ನ್, ಹಿ ಅಟ್ ಒನ್ಸ್ ವಾಟ್ ಡಿಡ್ ಬೀರ್ಬಲ್ ಡೂ? ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಏನಿದು ಹೆಂಗೆ ಮಾಡೋದು? ಆಮೇಲೆ ಬೀರ್ಬಲ್ ಟರ್ನ್ ಬಂತು. ಆಗ ಬೀರ್ಬಲ್ ಏನು ಮಾಡ್ತಾನೆ, ನಾವು ರೀಡ್ ಆನ್. ವೆನ್ ಇಟ್ ವಾಸ್ ಬೀರ್ಬಲ್ ಟರ್ನ್ ಆದಾಗ ಹಿ ಅಟ್ ಒನ್ಸ್ ಟು ಎ ಲಾಂಗರ್ ಲೈನ್ ನೆಕ್ಸ್ಟ್ ಟು ದ ಫಸ್ಟ್ ಲೈನ್ ವಿತೌಟ್ ಟಚಿಂಗ್ ದ ಫಸ್ಟ್ ಲೈನ್. ಸೊ ಆ ಲೈನ್ ಪಕ್ಕನೇ ಅವನು ಅದಕ್ಕಿಂತ ಒಂದು ದೊಡ್ಡ ಲೈನ್ನ ಬರೀತಾನೆ, ಅಂದರೆ ಟಚ್ ಮಾಡಿದೆ ದೊಡ್ಡ ಲೈನ್. ಆವಾಗ ಇದು ಚಿಕ್ಕದಾಯ್ತಲ್ವಾ, ಎರೇಸ್ ಮಾಡಿದ್ದೀನಿ. ಎವ್ರಿ ಒನ್ ಇನ್ ದ ಕೋರ್ಟ್ ಸಾ ಇಟ್ ಆ್ಯಂಡ್ ಸೆಡ್ ದಟ್ಸ್ ಥ್ರೂ ದ ಫಸ್ಟ್ ಲೈನ್ ಈಸ್ ಶಾರ್ಟರ್. ಮೊದಲು ಬರ್ತಿದ್ದ ಲೈನು ಚಿಕ್ಕದಾಯ್ತಾಗ, ಈಗ ಸೆಕೆಂಡ್ ಬರ್ತಿದ್ದ ದೊಡ್ಡದಾದಾಗ ಅದು ದೊಡ್ಡ ಬರೆದಾಗ ಇದು ಚಿಕ್ಕದಾಗೋಯ್ತು. ಓಕೆ, ಈಗ ನೆಕ್ಸ್ಟ್, ಈಗ ಲೆಟ್ ಲಾಫ್ ನಗಕ್ಕೆ ಒಂದು ನಗೆಹನಿ. ಏನು ಟೀಚರ್ ಕೇಳ್ತಾರೆ, ವೈ ಆರ್ ಯು ಲೇಟ್? ಯಾಕೆ ಲೇಟ್ ಆಗಿದೆಯಾ ಮಗುಗೆ, ಸ್ಟೂಡೆಂಟ್ಗೆ. ಆರಾಮ್ ಹೇಳ್ತಾನೆ, ಬಿಕಾಸ್ ಆಫ್ ದ ಸೈನ್. ಅದೇನೋ ಒಂದು ಸೈನಿಂದ ನಾನು ಲೇಟ್ ಆದೆ. ವಾಟ್ ಸೈನ್? ಎಂಥ ಸೈನು ಅಂತ ಕೇಳಿ ಟೀಚರ್. ರಾಮ್ ಹೇಳ್ತಾರೆ, ದ ಒನ್ಸ್ ದಟ್ ಸೇಸ್ ಸ್ಕೂಲ್ ಎಹೆಡ್ ಗೋ ಸ್ಲೋ. ಅಂದರೆ ಅಲ್ಲೊಂದು ಸೈನ್ ಬೋರ್ಡ್, ಸ್ಕೂಲ್ ಎಹೆಡ್ ಗೋ ಸ್ಲೋ ಅಂದರೆ ಸ್ಕೂಲಿದೆ ನಿಧಾನಕ್ಕೆ ಹೋಗಿ ಅಂತ ನೋಡಿದೆ, ಅದಕ್ಕೆ ನಿಧಾನಕ್ಕೆ ಬಂದೆ ಅಂತ ನಗು ಅಲ್ವಾ? ಓಕೆ, ಅವ್ರು ಹೇಳಿದ್ದು ಯಾಕೆ ನಿಧಾನಕ್ಕೆ ಹೋಗಿ ಅಂತ ವೆಹಿಕಲ್ಸ್ಗೆ ಇದಾಗದೇ ಇರಲಿ, ಮಕ್ಕಳಿಗೆ ಆಕ್ಸಿಡೆಂಟ್ ಆಗದೇ ಇರಲಿ ಅಂತ ಹಾಕಿಡ್ತಾರಲ್ವಾ? ಓಕೆ, ಇವನು ಅದನ್ನೇ ಹೇಳ್ತಾನೆ, ಒಂಥದ್ದು ನಾನು ನಿಧಾನಕ್ಕೆ ಬಂದೆ ಅದು ನೋಡಿಕೊಂಡು ಅಂತ ಹೇಳ್ತಾನೆ. ಓಕೆ, ಈಗ ಲೆಸನ್ಗೆ ಬಂದು. ಎ ಲರ್ನ್ಡ್ ಸ್ಕಾಲರ್ ಪಂಡಿತ್ ಒನ್ಸ್ ವಿಸಿಟ್ಸ್ ದ ಕೋರ್ಟ್ ಆಫ್ ಅಕ್ಬರ್. ಹಿ ಸೇಸ್, ಒಂದಿನ ಒಂದು ಸ್ಕಾಲರ್, ವಿದ್ವಾಂಸರು ಅಕ್ಬರ್ ಕೋರ್ಟ್ಗೆ ಬರ್ತಾರೆ. ಬಂದ್ಬಿಟ್ಟು ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಮಾಸ್ಟ್ರಿ ಓವರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ನನಗೆ ಅನೇಕ ಲ್ಯಾಂಗ್ವೇಜಸ್ ಬರುತ್ತೆ, ತುಂಬ ಅದ್ರ ಮೇಲೆಲ್ಲ ನಾನು ಹಿಡಿತ ಸಾಧಿಸಿದ್ದೀನಿ, ತುಂಬ ಲ್ಯಾಂಗ್ವೇಜಸ್ ಬರುತ್ತೆ ಅಂತ ಹೇಳ್ತಾನೆ. ಆಗ ರಾಜ ಅಂತ ಹೇಳ್ತಾನೆ, ಕೇಳ್ಬಿಟ್ಟು ನೆಕ್ಸ್ಟು ಆ್ಯಂಡ್ ದ ಪಂಡಿತ್ ತಿರ್ಗ ಹೇಳ್ತಾನೆ, ಐ ಕ್ಯಾನ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜ್ ಫ್ಲೂಯೆಂಟ್ಲಿ. ತುಂಬ ಲ್ಯಾಂಗ್ವೇಜಸ್ ನಾನು ಚೆನ್ನಾಗಿ ಮಾತಾಡ್ತೀನಿ. ಓ ಸೌಂಡ್ಸ್ ಗುಡ್. ಓ ಹೌದಾ, ವೆರಿ ಗುಡ್ ಅಂತ ಹೇಳ್ತಾನೆ ರಾಜ. ಆಮೇಲೆ ದ ಪಂಡಿತ್ ಮೇಕ್ಸ್ ಎ ಚಾಲೆಂಜ್ ಟು ದ ಕೋರ್ಟ್. ಚಾಲೆಂಜ್ ಮಾಡ್ತಾನೆ, ಈಸ್ ದರ್ ಎನಿಬಡಿ ಪ್ರೆಸೆಂಟ್ ಹಿಯರ್ ಹೂ ಕ್ಯಾನ್ ಫೈಂಡ್ ಔಟ್ ವಾಟ್ ಮೈ ಮದರ್ ಟಂಗ್ ಈಸ್? ಇಲ್ಲಿರೋರು ಯಾರಾದರೂ ಹೇಳ್ತೀರಾ ನನ್ನ ಮಾತೃಭಾಷೆ ಯಾವುದು ಅಂತ ಅವನು ಚಾಲೆಂಜ್ ಆಗ್ತಾನೆ ಪಂಡಿತ್. ಅವಾಗೇನಾಗುತ್ತೆ, ದ ಕೋರ್ಟಿಯರ್ಸ್ ಅವರವರೇ ಇಲ್ಲಿರೋರೆಲ್ಲ ಡಿಸ್ಕಸ್ ಮಾಡ್ತಾರೆ. ಮೇ ಬಿ ಒಬ್ಬರು ಅಂತಾರೆ ಕನ್ನಡ ಇರ್ಬೋದು, ಉರ್ದು ಇರ್ಬೋದು, ತಮಿಳ್ ಇರ್ಬೋದು ಅಂತ ಹೇಳ್ತಾ ಇರ್ತಾರೆ.
ಆ ಟೈಮಲ್ಲಿ ಬಟ್ ದೇ ಫೇಲ್ ಇನ್ ದೇರ್ ಅಟೆಂಪ್ಟ್ ಟು ಫೈಂಡ್ ಔಟ್ ದ ಪಂಡಿತ್ಸ್ ಮದರ್ ಟಂಗ್. ಅವ್ರು ಯಾರಿಗೂ ಪಂಡಿತ್ ಮದರ್ ಟಂಗ್ನ ಮಾತೃಭಾಷೆ ಗಂಟಿಗೆ ಗೊತ್ತಾಗಲಿಲ್ಲ ಹೇಳೋಕ್ಕೆ. ಓ ನೋ, ಅವಾಗ ಏನಾಗ ಇವನು ಹೇಳ್ತಾನೆ, ಆ್ಯಂಡ್ ಸೊ ಯು ಆಲ್ ಅಕ್ಸೆಪ್ಟ್ ಡಿಫೀಟ್. ಓ ನೀವೆಲ್ಲ ಸೋತಿದ್ದೀರಾ, ಸೋಲನ್ನು ಸ್ವೀಕಾರ ಮಾಡಿದ್ದೀರಲ್ವ, ಸೋತಿದ್ದೀರ ತಾನೆ, ಒಪ್ಕೋತೀರ ತಾನೆ ಅಂತ ಕೇಳ್ತಾರೆ. ಆಗೆಲ್ಲರೂ ಹೋ ನೋ ಅಂತ, ಇನ್ನೂ ಇಲ್ಲ ಒಪ್ಕೊಳ್ಳಲ್ಲ ಅವರು. ಆ ಟೈಮ್ ಕರೆಕ್ಟಾಗಿ ಏನಾಗುತ್ತೆ, ಜಸ್ಟ್ ದೆನ್ ಬೀರ್ಬಲ್ ಬರ್ತಾನೆ. ವೆಲ್ ಪಂಡಿತ್ ಅವ್ನು ಹೇಳ್ತಾನೆ, ವೆಲ್ ಪಂಡಿತ್ ಐ ಶಾಲ್ ಫೈಂಡ್ ಔಟ್ ವಾಟ್ ಯುವರ್ ಮದರ್ ಟಂಗ್ ಈಸ್ ಇನ್ ಎ ಡೇ ಆರ್ ಟು. ಸೊ ಪಂಡಿತ್ ನಂಗೆ ಒಂದಿನ ಅವಕಾಶ ಕೊಡಿ, ಒಂದಿನ 2 ದಿನ ನಾನು ಕಂಡುಹಿಡಿತೀನಿ ನಿಮ್ಮ ಮದರ್ ಟಂಗ್ ಯಾವುದು ಅಂತ, ಮಾತೃಭಾಷೆ ಅಂತಾನೆ. ಗ್ಲ್ಯಾಡ್ ಟು ಹಿಯರ್ ದಟ್ ಬೀರ್ಬಲ್, ಟೇಕ್ ಯುವರ್ ಓನ್ ಟೈಮ್. ತುಂಬ ಖುಷಿಯಾಗುತ್ತೆ ಬೀರ್ಬಲ್. ಓಕೆ ತಗೊಳ್ಳು, 2 ದಿನ ಟೈಮ್ ತೊಗೊಳ್ಳಿ ಅಂತ ಪಂಡಿತ್ ಕೊಡ್ತಾರೆ. ಆಮೇಲೆ ಅವತ್ತು ರಾತ್ರಿ ಏನಾಗುತ್ತೆ, ದಟ್ ನೈಟ್ ಬೀರ್ಬಲ್ ಸ್ನೇಕ್ಸ್ ಇನ್ ದ ಪಂಡಿತ್ ಬೆಡ್ರೂಮ್ ಆ್ಯಂಡ್ ಫೈಂಡ್ಸ್ ಹಿಮ್ ಫಾಸ್ಟ್. ಒಂದಿನ ಬೀರ್ಬಲ್ಲು ಆ ದಿನ ರಾತ್ರಿ ಬೀರ್ಬಲ್ಲು ಪಂಡಿತ್ ಬೆಡ್ರೂಮ್ಗೆ ನಿಧಾನ ಗೊತ್ತಿಲ್ಲ ಬರ್ತಾನೆ. ಪಂಡಿತ್ ಮಲ್ಕೊಂಡ್ಬಿಟ್ಟಿರ್ತಾರೆ. ಈ ವಿಸ್ಪರ್ಸ್ ಇನ್ ದ ಪಂಡಿತ್ಸ್ ಇಯರ್, ಕಿವಿಗೆ ಏನೋ ಪುಸ್ಪಿಸು ಮಾತು ಹೇಳಿ, ದೆನ್ ಈ ಟಿಕಲ್ಸ್ ಈಸ್ ಇಯರ್ ವಿತ್ ಎ ಫೆದರ್. ಯಾವುದೋ ಒಂದು ಕಾಗೆ ಪುಕ್ಕದಿಂದ ಏನು ಮಾಡ್ತಾನೆ, ಕಿವಿ ಒಳಗೆ ಹಿಂಗೆ ಆಡಿಸ್ತಾನೆ. ನೋಡಿ ಇಲ್ಲಿ ಕಿವಿ ಒಳಗೆ ಆಡಿಸ್ದಾಗ ಏನಾಗುತ್ತೆ, ಕಿವಿ ಹಿಂಗೆ ಮಾಡಿದಾಗ ಪಂಡಿತ್ ಇನ್ ಇಸ್ ಸ್ಲೀಪ್ ಶೌಟ್ಸ್ ವರ್ಡ್ಸ್ ಇನ್ ಇಸ್ ಮದರ್ ಟಂಗ್. ಅದು ಅಂತರ ಬರ್ಗುಳ ಅಂತ ಆದಾಗ ಏನಾಗುತ್ತೆ, ಪಂಡಿತ್ ಜೋರಾಗಿ ಅವ್ನ ಮದರ್ ಟಂಗ್ ಮಾತೃಭಾಷೆಯಲ್ಲಿ ಕೂಕೋತಾನೆ ಜೋರಾಗಿ. ಯವರದಿ ಅಂದರೆ ಯಾರದು ಅಂತ. ಓ ವೆಲ್ ದಟ್ಸ್, ಆಗ ಇವನಿಗೆ ಅರ್ಥ ಆಗುತ್ತೆ, ಓ ಇವನು ತೆಲುಗು ಅಂತ. ನೆಕ್ಸ್ಟ್ ಡೇ ಇನ್ ದ ಕೋರ್ಟ್, ಮಾರನೇ ದಿನ ಕೋರ್ಟಲ್ಲಿ, ಯುವರ್ ಮೆಜೆಸ್ಟಿ ದ ಪಂಡಿತ್ಸ್ ಮದರ್ ಟಂಗ್ ಈಸ್ ತೆಲುಗು. ಪಂಡಿತ್ ಮದರ್ ಟಂಗ್ ಅವ್ನ ಮಾತೃಭಾಷೆ ತೆಲುಗು ಅಂತ ಹೇಳ್ತಾನೆ. ಯಸ್ ಅಂತ ಪಂಡಿತ್ ಒಪ್ಕೊಂಡಾಗ ಕಿಂಗ್ ಅಕ್ಬರ್ ಈಸ್ ಅ ಸ್ಟಾರ್. ಅಕ್ಬರ್ಗೆ ಖುಷಿಯಾಗೋಗುತ್ತೆ, ಆಶ್ಚರ್ಯ ಆಗುತ್ತೆ. ವೆಲ್ ಡನ್ ಬೀರ್ಬಲ್, ಬಟ್ ಹೌ ಡಿಡ್ ಯು ಫೈಂಡ್ ಇಟ್ ಔಟ್. ಒಳ್ಳೇದು, ವೆರಿ ಗುಡ್ ಬೀರ್ಬಲ್, ಹೆಂಗೆ ಕಂಡಿಡಿದೆ ನೀನು ಅಂತ ಬೀರ್ಬಲ್ನ ಕೇಳಿದಾಗ, ಯುವರ್ ಮೆಜೆಸ್ಟಿ ಇನ್ ಟೈಮ್ಸ್ ಆಫ್ ಡಿಫಿಕಲ್ಟಿ ಎ ಪರ್ಸನ್ ಸ್ಪೀಕ್ಸ್ ಇಸ್ ಮದರ್ ಟಂಗ್. ಯಾರಾದರೂ ಆಗಲಿ ಕಷ್ಟದಲ್ಲಿದ್ದಾಗ ಅವರು ತಮ್ಮ ಒಂದು ಮಾತೃಭಾಷೆಯಲ್ಲೇ ಅವರು ಹೇಳ್ಕೊಳ್ಳೋದು ಅಂತ ಹೇಳ್ತಾರೆ. ಆಮೇಲೆ ಬೀರ್ಬಲ್ ರೇಟ್ಸ್ ದ ಎಂಟೈರ್ ಇನ್ಸಿಡೆಂಟ್ ದಟ್ ಟುಕ್ ಪ್ಲೇಸ್ ಇನ್ ದ ಪಂಡಿತ್ಸ್ ಬೆಡ್ರೂಮ್ ದ ಪ್ರೀವಿಯಸ್ ನೈಟ್. ಆಮೇಲೆ ಅವತ್ತು ರಾತ್ರಿ ಹೋಗಿ ನಡೆದಿದ್ದ ಎಲ್ಲ ನಡೆದಿದ್ದ ಒಂದು ಇನ್ಸಿಡೆಂಟ್ನ ಅವನ್ನ ಸರ್ಬಾರ ಹೋಗಿ ಇವ್ನು ಫೆದರಿಂಗ್ ಮಾಡಿದ್ರು ಮಲಗಿದ್ದಾಗ ಅದನ್ನೆಲ್ಲ ಹೇಳ್ತಾನೆ. ಕ್ಲೆವರ್ ಬೀರ್ಬಲ್, ಯು ಹ್ಯಾವ್ ಇಂಡೀಡ್ ಪ್ರೂವ್ಡ್ ಯುವರ್ ವಿಟ್ ಅಗೈನ್. ಓಕೆ ವೆರಿ ಗುಡ್ ಬೀರ್ಬಲ್, ನೀನು ತಿರ್ಗಾ ನಿನ್ನ ಬುದ್ಧಿ ಚಾಕಚಕ್ಯನ ತೋರಿಸ್ಬಿಟ್ಟಿದೆಯಾ, ವೆರಿ ಗುಡ್ ಅಂತಾನೆ. ಥ್ಯಾಂಕ್ ಯು ಯುವರ್ ಮೆಜೆಸ್ಟಿ, ಥ್ಯಾಂಕ್ ಯು ಅಂತ ಹೇಳ್ತಾನೆ. ಇಷ್ಟು ದ ಕಾರ್ಟಿಯಸ್ ಪ್ರೈಸ್ ಬೀರ್ಬಲ್ ವಿಟ್ ಆ್ಯಂಡ್ ದ ಪಂಡಿತ್ ಲೀವ್ಸ್ ದ ಕೋರ್ಟ್ ಇನ್ ಡಿಸ್ಪೇ. ಎಲ್ಲರೂ ಬೀರ್ಬಲ್ ಬುದ್ಧಿವಂತನ ಮೆಚ್ಕೋತಾರೆ. ಪಂಡಿತ್ ಏನು ಮಾಡ್ತಾನೆ, ಬೇಗ ಇದಾಗಿ ಹೋಗ್ಬಿಡ್ತಾನೆ. ಆಗ ಅನ್ಕೋತಾನೆ, ಐ ಎಕ್ಸೆಪ್ಟ್ ಡಿಫೀಟ್, ನಾನು ಸೋಲನ್ನು ಒಪ್ಕೋತೀನಿ. ಮೈ ಲಾರ್ಡ್ ಇಂಡಿಡ್ ಬೀರ್ಬಲ್ ಈಸ್ ಕ್ಲೆವರ್ ದನ್ ಮೀ, ನನಗಿಂತ ಬೀರ್ಬಲ್ ಬುದ್ಧಿವಂತ ಅಂತ ಹೇಳ್ಬಿಟ್ಟು ಹೊರಟಾಗ್ತಾನೆ. ಗ್ಲಾಸರಿ ಡಿಫಿಕಲ್ಟ್ ವರ್ಡ್ಸ್. ಸ್ಕಾಲರ್ ಅಂದರೆ ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ತುಂಬ ಚೆನ್ನಾಗಿ ಓದಿದ್ದವರು, ವಿದ್ವಾಂಸರು. ಕೋರ್ಟ್ ಅಂದರೆ ಆಸ್ಥಾನ. ಫ್ಲೂಯೆಂಟ್ ಅಂದರೆ ಏಬಲ್ ಟು ಸ್ಪೀಕ್ ಎ ಲ್ಯಾಂಗ್ವೇಜ್ ನ್ಯಾಚುರಲಿ ವಿತೌಟ್ ಸ್ಟಾಪಿಂಗ್ ಆರ್ ಮೇಕಿಂಗ್ ಮಿಸ್ಟೇಕ್ಸ್. ಲ್ಯಾಂಗ್ವೇಜನ್ನ ಮಿಸ್ಟೇಕ್ ಮಾಡ್ದೇ ನಿಲ್ಲಿಸ್ದೇ ಸರಳವಾಗಿ ಚೆನ್ನಾಗಿ ಮಾತಾಡ್ತಾರೆ, ಅದು ಫ್ಲೂಯೆಂಟ್ ಅಂತ. ಸ್ನೀಕ್ ಅಂದರೆ ಗೋ ಕ್ವೈಟ್ಲಿ, ನಿಧಾನಕ್ಕೆ ಹೋಗೋದು. ವಿಸ್ಪರ್ ಅಂದರೆ ಬಿಸುಬಾತು, ಸ್ಪೀಕಿಂಗ್ ಎ ಲೋ ವಾಯ್ಸ್. ಟಿಕಲ್ ಅಂದರೆ ಟಚ್ ಸಮ್ವನ್, ಲೈಟಾಗಿ ಟಚ್ ಮಾಡೋದು. ಅಸ್ಟಾನಿಶ್ಡ್ ಅಂದರೆ ಸರ್ಪ್ರೈಸ್. ಡಿಸ್ಮೇ ದಿ ಫೀಲಿಂಗ್ ಆಫ್ ಸ್ಯಾಡ್ನೆಸ್ ಆ್ಯಂಡ್ ಡಿಪಾಯಿಂಟ್ಮೆಂಟ್. ಡಿಸ್ಮೇ ಅಂದರೆ ಸ್ಯಾಡ್ನೆಸ್ಸು, ಡಿಸಪಾಯಿಂಟ್ ಆಗಿ ಇದ್ದಾಗ. ಲೆಟಸ್ ಅಂಡರ್ಸ್ಟ್ಯಾಂಡ್. ಈಗ ಇದಕ್ಕೆ ಕ್ವಶನ್ ಆನ್ಸರ್ಸ್ ಎಲ್ಲ ಬರೀಬೇಕು. ಟ್ರೂ ಆರ್ ಫಾಲ್ಸ್, ಇದು ಒಂದು C2ನಲ್ಲಿ ಒಂದನೇದು, ಲರ್ನಡ್ ಸ್ಕಾಲರ್ ಒನ್ಸ್ ವಿಸಿಟ್ಸ್ ದ ಕೋರ್ಟ್ ಆಫ್ ಜಹಾಂಗೀರ್. ಫಾಲ್ಸ್, ಕೋರ್ಟ್ ಆಫ್ ಅಕ್ಬರ್ ಅಲ್ವಾ. ಬೀರ್ಬಲ್ ಸೇಸ್ ಹಿ ಕ್ಯಾನ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್. ಬೀರ್ಬಲ್ ಅಲ್ಲ, ಪಂಡಿತ್ ಸೇಸ್ ಹಿ ಕ್ಯಾನ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್. ಬೀರ್ಬಲ್ ಟಿಕಲ್ಸ್ ಪಂಡಿತ್ಸ್ ಇಯರ್ ವಿತ್ ಎ ಫೆದರ್. ಟ್ರೂ. ದ ಪಂಡಿತ್ ಅಡ್ಮಿಟ್ಸ್ ಹಿಸ್ ಡಿಫೀಟ್. ಟ್ರೂ. ನೆಕ್ಸ್ಟ್ C3ನಲ್ಲಿ, ದ ಪ್ಯಾರಾಗ್ರಾಫ್ ಬಿಲೋ ಇಸ್ ದ ಸ್ಟೋರಿ ಹ್ಯಾವ್ ಜಸ್ಟ್ ರೆಡ್. ರೀ ಸೆಂಟೆನ್ಸ್ ಟು ಮೇಕ್ ಇಟ್ ಮೀನಿಂಗ್ಫುಲ್, ಡೂ ಇನ್ ಪೇಸ್. ಇದನ್ನು ಲೈನಾಗಿ ಹೇಳಬೇಕು, ಅರೇಂಜ್ ಮಾಡಬೇಕು ಕರೆಕ್ಟಾಗಿ, ಒಂದು ಕತೆ ಬಂದಿರೋ ಥರ. ಮೊದಲು ಯಾವ್ದು ಹಾಕ್ತೀರಾ, C ಹಾಕಿ. ಲರ್ನ್ಡ್ ಪಂಡಿತ್ ಒನ್ಸ್ ವಿಸಿಟೆಡ್ ದ ಕೋರ್ಟ್ ಆಫ್ ಅಕ್ಬರ್. ಹಿ ಟೋಲ್ಡ್ ದ ಕಿಂಗ್ ದಟ್ ಹಿ ಹ್ಯಾಡ್ ಮಾಸ್ಟರಿ ಓವರ್ ಡಿಫ್ರೆಂಟ್ ಲ್ಯಾಂಗ್ವೇಜ್. C ಮೊದಲು. C ಆದಮೇಲೆ B, ದ ಪಂಡಿತ್ ವುಡ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜ್ ಫ್ಲೂಯೆಂಟ್ಲಿ. ಈ ಚಾಲೆಂಜ್ ಎವ್ರಿಬಡಿ ಅಟ್ ದ ಕೋರ್ಟ್ ಟು ನೇಮ್ ಇಸ್ ಮದರ್ ಟಂಗ್. B ಆದಮೇಲೆ D, ಎವ್ರಿ ಒನ್ ಇನ್ ದ ಕೋರ್ಟ್ ಫೇಲ್, ಚಾಲೆಂಜ್ ವಾಸ್ ಟೇಕನ್ ಅಪ್ ಬೈ ಬೀರ್ಬಲ್. ಡಿ ಆದಮೇಲೆ ಬೀರ್ಬಲ್. ಡಿ ಆದಮೇಲೆ ಇದು F, ಬೀರ್ಬಲ್ ಕ್ವೈಟ್ಲಿ ಎಂಟರ್ಡ್ ಇನ್ ದ ಪಂಡಿತ್ಸ್ ರೂಮ್ and tickled his ear with a feather. Pandit half away shouted words in mother tongue.
ಎಫ್ ಆದಮೇಲೆ ಬೀರ್ಬಲ್ ಕೇಮ್ ಟು ದ ಕೋರ್ಟ್ ನೆಕ್ಸ್ಟ್ ಡೇ ಆ್ಯಂಡ್ ಟೋಲ್ಡ್ ಎವ್ರಿ ಒನ್ ದ ಪಂಡಿತ್ಸ್ ಮದರ್ ಟಂಗ್ ವಾಸ್ ತೆಲುಗು. ಎ ಆಯಿತಾ. ಎ ಆಮೇಲೆ ಕೊನೆಯಲ್ಲಿ ಈ ದ ಕಿಂಗ್ ಕ್ವಶನ್ ಹೌ ಹಿ ನ್ಯೂ ದಿಸ್ ಆ್ಯಂಡ್ ಬೀರ್ಬಲ್ ನರೇಟೆಡ್ ದ ಇನ್ಸಿಡೆಂಟ್ ದಟ್ ಟುಕ್ ಪ್ಲೇಸ್ ಇನ್ ದ ಪಂಡಿತ್ಸ್ ಬೆಡ್ರೂಮ್. ಇ ಗೊತ್ತಾಯ್ತಲ್ವ ಯಾವ ಅಂತ. ಓಕೆ, ಫಸ್ಟು ಸಿ ಆದಮೇಲೆ ಬಿ ಆದಮೇಲೆ ಡಿ ಆದಮೇಲೆ ಎಫ್ ಆದಮೇಲೆ ಎ ಆದಮೇಲೆ ಇ. ಓಕೆ, ದ ಟೈಟಲ್ ಆಫ್ ದ ಸ್ಟೋರಿ ಇಸ್ ದ ಸ್ಕಾಲರ್ಸ್ ಮದರ್ ಟಂಗ್. ವರ್ಕ್ ವಿತ್ ಯುವರ್ ಪಾರ್ಟ್ನರ್, ಥಿಂಕ್ ಆಫ್ ಸಮ್ ಅದರ್ ಸೂಟಬಲ್ ಟೈಟಲ್. ಇದಕ್ಕೆ ಇನ್ನೇನು ಟೈಟಲ್ ಕೊಡ್ಬೋದು ಅನ್ನೋದನ್ನು ನೀವು ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಳ್ಳಿ ಪೇಸ್ ಜೊತೆ ಕೂಡ. ಸಪೋಸ್ ಯು ಆರ್ ಎ ಬೀರ್ಬಲ್ ಇನ್ ದ ಸ್ಟೋರಿ, ರೈಟ್ ಎ ಫ್ಯೂ ಸೆಂಟೆನ್ಸಸ್. ನೀವು ಬೀರ್ಬಲ್ ಆಗಿದ್ದರೆ ಇದ್ರ ಬಗ್ಗೆ ಬರೀಬೇಕು. ಕ್ವಶನ್ಗೆ ಆನ್ಸರ್ ಹೇಗಿದ್ರೆ ಏನು ಮಾಡ್ತಿದ್ದೆ. Another story that shows Birbal wisdom with the help of clues given below. Discuss the story with your parents and narrate it. Clues ಎಲ್ಲಿ ಕೊಟ್ಟಿದ್ದಾರೆ? They have not given clues ಕೊಟ್ಟೇ ಇಲ್ಲ. So one day Akbar asked the courtiers person who pulled his bed. ಇದಕ್ಕೆ ಕ್ವಶನ್ ಇದು ಕೊಟ್ಟಿಲ್ಲ, ಕ್ಲೂ ಯಾವುದು ಕೊಟ್ಟಿಲ್ಲ. ಸೊ ಈಗ fill in the blanks with the opposite words of the underlined words. ಆಪೋಸಿಟ್ ವರ್ಡ್ಸ್, ಇದಕ್ಕೆ ಆಪೋಸಿಟ್ ವರ್ಡ್ಸ್ ಅಂಡರ್ಲೈನ್ ಮಾಡಿರೋದಕ್ಕೆ ಹೇಳಬೇಕು. ವಿ ಆರ್ ಇನ್ ಸೇಮ್ ಕ್ಲಾಸ್ ಬಟ್ ಆರ್ ಡಿಫರೆಂಟ್. ಸೇಮ್ಗೆ ಆಪೋಸಿಟು ಡಿಫರೆಂಟ್ ಒಪಿನಿಯನ್ಸ್ ಅಬೌಟ್ ದ ಟೀಚರ್. ಸೆಕೆಂಡ್ ಒನ್, ಮೈ ಫ್ರೆಂಡ್ ಫೇಲ್ ಟು ಸಾಲ್ವ್ ದ ರಿಡಲ್ ಬಟ್ ಐ succeeded. SUCCEDED. He did. Raghav was quite in a noisy class. Noisy class. Mother stayed asleep. Mother stayed awake. AWAKE, awake, while the child was asleep in the cradle. I accepted to help Sonu, but he rejected my help. REJECTED. Shanta thought the sum is difficult, but after working it out, she found it easy. EASY, easy. Absence of teacher, discussing the started. Discuss ಇದಕ್ಕೆ ಎಲ್ಲ ಸೆಂಟೆನ್ಸಸ್ ಮಾಡಬೇಕು, ಓನ್ ಸೆಂಟೆನ್ಸಸ್. Write all the words and show you are happy. Hara. Write all the words that you show are happy. Hara, ha, ho, alas. So many words. ಅದೆಲ್ಲ ಬರೀ. Relate the words in the column A with the words. Column A, B, C ಗೆ ರಿಲೇಟೆಡ್ ಮಾಡಿ ಬರೀಬೇಕು. ಮೊದಲನೇದು ಕಿಂಗ್. ಕಿಂಗಿಗೆ ಇಲ್ಲೇನು ಬರುತ್ತೆ? ಕೋರ್ಟಿಯರ್ಸ್ ಪ್ಯಾಲೇಸ್. ಎರಡನೇದು ಟೀಚರ್, ಸ್ಟೂಡೆಂಟ್ಸ್, ಸ್ಕೂಲ್. ಮೂರನೇದು ಡಾಕ್ಟರ್, ಪೇಷಂಟ್ಸ್, ಹಾಸ್ಪಿಟಲ್. ನಾಲ್ಕನೇದು ಬಸ್ ಡ್ರೈವರ್, ಪ್ಯಾಸೆಂಜರ್ಸ್, ಬಸ್. ಲಾಯರ್, ಕ್ಲೈಂಟ್ಸ್, ಕೋರ್ಟ್. ಇದು ಕಿಂಗ್. ಮೊದಲನೇದು ಕಿಂಗ್ ಬಂದಿದೆಯಲ್ಲ, ಕಿಂಗ್, ಅದಕ್ಕೆ ಪ್ಯಾಲೇಸು. ಕಿಂಗ್ ಕೋರ್ಟಿಯಸ್ ಪ್ಯಾಲೇಸ್, ಮೊದಲನೇದು ಪ್ಯಾಲೇಸು. ಇಲ್ಲಿ ಕೋರ್ಟ್ ಇದಕ್ಕೆ ಬರುತ್ತೆ, ಲಾಯರ್ಗೆ. ಲಾಯರ್, ಕ್ಲೈಂಟ್ಸ್, ಕೋರ್ಟ್. ಮದರ್, ಚಿಲ್ಡ್ರನ್, ಹೌಸ್. ಹೀಗೆ ಮ್ಯಾಥ್ ದ ಫಾಲೋಯಿಂಗ್ ಮಾಡಬೇಕು. ಇಲ್ಲಿ ಪಿರಮಿಡ್ ಕೊಟ್ಟಿದ್ದಾರೆ, ಬಿಟ್ಟು ಲೆಟರ್ಸ್ನ ಬರೆದ್ಬಿಟ್ಟು ವರ್ಡ್ಸ್ ಕಂಪ್ಲೀಟ್ ಮಾಡಬೇಕು. ಅದಕ್ಕೆ ಕ್ಲೂ ಕೊಟ್ಟಿದ್ದಾರೆ. ಒಂದನೇದು ಡೋಂಟ್ ಸ್ಟ್ಯಾಂಡ್ ಸಿಟ್. ಇದು ಒಂದನೇದು SIT ಸೀಟ್. ಎರಡನೇದು ದ ಡಾಗ್ ವಿಲ್ ಬೈಟ್, BITE. ಎರಡನೇದು. ಮೂರನೇದು ಯೂಸ್ ಎ ಪೆನ್ ಟು ರೈಟ್, WRITE, ರೈಟ್. ನಾಲ್ಕನೇದು ಎ ಕ್ಯಾಟ್ಸ್ ಬೇಬಿ ಈಸ್ ಎ ಕಿಟನ್. ನಾಲ್ಕನೇದು KITTEN, ಕಿಟನ್. ಐದನೇದು ಮದರ್ ಕುಕ್ಸ್ ಇನ್ ಎ ಕಿಚನ್. ಇಲ್ಲಿ KITCHEN, ಕಿಚನ್. ದ ಹೆಡ್ ಕ್ವಾರ್ಟರ್ಸ್ ಆಫ್ ಎ ಕಂಟ್ರಿ ಸ್ಟೇಟ್ ಈಸ್ ಕಾಲ್ಡ್ ಕ್ಯಾಪಿಟಲ್. ಇಲ್ಲಿ ಆರನೇದು CAPITAL, ಕ್ಯಾಪಿಟಲ್. ಏಳನೇದು ವೆನ್ ಯು ಆರ್ ಸಿಕ್ ಯು ಗೋ ಟು ಎ ಹಾಸ್ಪಿಟಲ್, HOSPITAL, ಹಾಸ್ಪಿಟಲ್. ಇಷ್ಟು ಆಯಿತು. ಓಕೆ, ದ ಫಸ್ಟ್ ಒನ್ ಹ್ಯಾಸ್ ಬಿನ್ ಡನ್ ಫಾರ್ ಯು. ನೆಕ್ಸ್ಟ್ ಇದು ಆ್ಯನ್ ಯೂಸ್ ಮಾಡೋದು. ಫಸ್ಟು ಕೌಗೆ ಎ ಕೌ ಆ್ಯಂಡ್ ಆ್ಯನ್, AN ಆಕ್ಸ್. ಆ್ಯನ್ ಆ್ಯಪಲ್, ಆ್ಯನ್ ಆ್ಯಪಲ್ ಆ್ಯಂಡ್ ಮ್ಯಾಂಗೋ. ಆ್ಯನ್ ಹೆನ್, hen, ಆ್ಯನ್ ಹೆನ್ ಆ್ಯಂಡ್ hen and an egg. A banana and an orange. A young woman and an old man. An umbrella and a stick.
A pen and an ink pot. The Taj Mahal and the ಇಲ್ಲ ಇಲ್ಲಿ ದ ಇದೆಯಾ ಎ ಆ್ಯಂಡ್ ದಾನು ಇದೆ. ದ ತಾಜ್ ಮಹಲ್ ಆ್ಯಂಡ್ ದ ರೆಡ್ ಫೋರ್ಟ್, ದ ಬೈಬಲ್ ಆ್ಯಂಡ್ ದ ಕುರಾನ್ ಇದಲ್ವ. ಇಲ್ಲಿ ದ ಬನಾನಾ ಅಂಡ್ ಆ್ಯನ್ ಆರೆಂಜ್ ಇದು 4ನೇದು. ಓಕೆ, ಇಲ್ಲಿ ಈಗ ಸಮ್ ವರ್ಡ್ಸ್ ಆರ್ ಮಿಸ್ಸಿಂಗ್. ಕಂಪ್ಲೀಟ್ ದ ಸ್ಟೋರಿ ಬೈ ಚೂಸಿಂಗ್ ವರ್ಡ್ಸ್ ಫ್ರಮ್ ದ ಬ್ರ್ಯಾಕೆಟ್ಸ್ನ ಚೂಸ್ ಮಾಡಿ ಫಿಲಪ್ ದ ಬ್ಲ್ಯಾಂಕ್ಸ್ ಮಾಡಬೇಕು. ಒನ್ ಡೇ ಎ ಗ್ರೇಟ್ ಸ್ಕಾಲರ್ ಕೇಮ್ to King Akbar's court. He knew, K-N-E-W, knew many languages. No one K-N-O-W, know what his mother tongue was. He challenged everyone to find out, F-I-N-D-O-U-T, his mother tongue. Everyone tried, T-R-I-E-D, tried, but failed, F-A-I-L-E-D, failed to find out, F-I-N-D-O-U-T, find out his mother tongue. Now the task was given to Birbal. That night Birbal went, W-E-N-T, went to the room of a scholar. The scholar was fast asleep. Birbal took, T-O-O-K, took a small feather and tickled, T-I-C-K-L-E-D, tickled the scholar's ears. The scholar cried, C-R-I-E-D, cried in fear and shouted, S-H-O-U-T-E-D, shouted words in his mother tongue. The next day Birbal went, W-E-N-T, went to the court and said, S-C-I-D, said that the mother tongue of the scholar was Telugu. King Akbar asked Birbal how he found out, F-O-U-N-D-E, found it out. Birbal said, in times of danger and difficulty, a person speaks only in his mother tongue. Everyone wondered, W-O-N-D-E-R-E-D, wondered at the wisdom of Birbal. King Akbar appreciated and rewarded, R-E-W-A-R-D-E-D, rewarded Birbal. Okay, ಇಷ್ಟು ಆಯಿತು. ಓಕೆ, ಈಗ ನೆಕ್ಸ್ಟು ಪಂಕ್ಚುಯೇಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಪಂಕ್ಚುಯೇಟ್. ಈಗ ಫಸ್ಟ್ ಒನ್, ದ ಪಂಡಿತ್, ದ ಎಲ್ಲ ಕರೆಕ್ಟಾಗಿದೆ. ದ ಪಂಡಿತ್, P capital letter, says I capital letter, can speak many different languages, full stop. The Pandit, P capital letter, Pandit ask ಆದಮೇಲೆ ಮೇಲೆ ಅಪಾಸ್ಟ್ರಫಿ ಸ್ಟಾರ್ಟಿಂಗ್. ಕ್ಯಾನ್ ಎನಿವನ್ ಫೈಂಡ್ ಔಟ್, C capital letter, ಅಪಾಸ್ಟ್ರಫಿ ಇಲ್ಲ, ಇನ್ವರ್ಟೆಡ್ ಕಾಮ, C capital letter. CAN, can anyone find out my mother tongue, question mark, inverted comma, close. ಆಯಿತಾ. ನೆಕ್ಸ್ಟ್ Birbal says, Birbal ಹೇಳ್ತಾರೆ, ಕಾಮ, ದ ಪಂಡಿತ್ಸ್ ಮದರ್ ಟಂಗ್ ಈಸ್ ತೆಲುಗು, ಮದರ್ P capital letter, ತೆಲುಗು T capital letter, full stop. King Akbar asked, King Akbar, A capital letter, Akbar asked, comma, inverted comma, begin, how did you, H capital letter, how did you find it out, question mark, inverted comma, close. ಇಷ್ಟು ಆಯಿತು. ಓಕೆ, ಸಪೋಸ್ ಎ ನ್ಯೂ ಫ್ಯಾಮಿಲಿ ಕಮ್ಸ್ ಟು ಎ ನೈಬರ್ಹುಡ್ ಬಂದಾಗ ನೀವು ಹೇಗೆ ಮಾತಾಡ್ತೀರಾ? ರೈಟ್ ಎ ಡೈಲಾಗ್ ಇನ್ ದ ಕ್ಲಾಸ್ ರೂಮ್. ಫಸ್ಟ್ ಗ್ರೀಟ್ ಅಂದ ತಕ್ಷಣ ಏನು ಮಾಡಿ, ನೈಬರ್ಹುಡ್ ಬಂದ ತಕ್ಷಣ ಯೂಸ್ ದ ಕ್ಲೂಸ್ ಗಿವೆನ್ ಬಿಲ್ ರೈಟೆಡ್ ನೈಬರ್ಹುಡ್, ವುಡ್ ಯು ಡೀರ್, ಪಕ್ಕದಲ್ಲಿ ಫ್ಯಾಮಿಲಿ ಬಂದಾಗ ಗ್ರೀಟಿಂಗ್, ಹೌ ಆರ್ ಯು ಕೇಳ್ತೀವಿ. ಫೈನ್, ಐ ಆಮ್, ಥ್ಯಾಂಕ್ ಯು ಅಂತ ಹೇಳ್ತಾರೆ. ವೇರ್ ಡಿಡ್ ಯು ಸ್ಟೇ ಬಿಫೋರ್ ಅರ್ಲಿಯರ್ ಅಂತ ಕೇಳಿದಾಗ ಮೈಸೂರು ಏನಾದರೂ ಹೇಳ್ಬೇಕು. ವಿಚ್ ಲ್ಯಾಂಗ್ವೇಜ್ ಡು ಯು ನೋ, ಅದಕ್ಕೆ ಲ್ಯಾಂಗ್ವೇಜಸ್ ಕೇಳೋಕ್ಕೆ, ವಿಚ್ ಲ್ಯಾಂಗ್ವೇಜ್ ಡು ಯು ನೋ, ಐ ನೋ ಕನ್ನಡ, ತಮಿಳ್. ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ? ದೇರ್ ಆರ್ 4 members, only 4 members. ವಿಚ್ ಈಸ್ ಯುವರ್ ಪೇರೆಂಟ್ಸ್ ವರ್ಕ್ ಪ್ಲೇಸ್? ಮೈಸೂರು. How did you help them as and how would you help him as a good? Okay, very well. Be with us. We'll be with you in company. Whenever you are free, you come and visit our house. ಅಂತ ಹೇಳ್ಬಿಟ್ಟು we can end the dialogue. ಅದೇ ಇಲ್ಲಿ ಎ ಬಿ ಹೇಳಿದ್ನಲ್ಲ, ಅದೆಲ್ಲ 5 ಸೆಂಟೆನ್ಸಸ್ಸು ಬರಿಬೇಕು. ನಾನು ಹೇಳಿದ್ದು ರೀಡ್ ಸ್ಟೋರೀಸ್, ತೆನಾಲಿ ರಾಮ, ಪಂಚತಂತ್ರ ಕಥೆಗಳೆಲ್ಲ ಓದ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಆನ್ಸರ್ಸ್ ಟು ರಿಡಲ್ಸ್ ಅಂತ ಹೇಳಿದ್ದೀನಲ್ಲ, ಕ್ವಶನ್ ಕೊನೆಯಲ್ಲಿ ಕೊಟ್ಟಿದ್ದಾರೆ ಅಂತ, ಇದೇನೆ ಇದೆಲ್ಲ ನೋಡಿ, 1 2 3. ಓಕೆ, ವೆರಿ ಗುಡ್. ಅಲ್ಲಿಗೆ ಪಾಠ. ನೌ ಯು ಹ್ಯಾವ್ ಫಿನಿಶ್ ದಿಸ್ ಲೆಸನ್. ಐ ಥಿಂಕ್ ಎವ್ರಿಬಡಿ ಅಂಡರ್ಸ್ಟುಡ್, ಅರ್ಥ ಆಯಿತು ಅನಿಸುತ್ತೆ. ಓಕೆ, ಸೊ ವೆರಿ ವೆಲ್ ನೋನ್ ಲೆಸನ್, ಮದರ್ಸ್ ಸ್ಕಾಲರ್ಸ್ ಮದರ್ ಟಂಗ್. ಓಕೆ, ಫೈನ್. ಏನು ಮಾಡಬೇಕು ನಾವು? ದಿಸ್ ಲೆಸನ್, if you find it
ಈಸಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್. ಲೈಕ್, share and subscribe. Okay, thank you very much.